ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಅನ್ನೋದು ಕೇವಲ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ, ಈ ದೇಶದ ಮೂಲ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಪುನರ್ಸ್ಥಾಪನೆ. ಅಯೋಧ್ಯೆಗೆ ಯಾರು ಕೇಸ್ ಹಾಕಿದ್ರೋ ಅದೇ ವ್ಯಕ್ತಿ ಸಂಪೂರ್ಣವಾಗಿ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಕುಟುಂಬ ಸಮೇತ. ಯಡಿಯೂರಪ್ಪನವರು ತನ್ನ ಪಾಳ್ಯದಲ್ಲೇ ಉಳಿಬೇಕು, ತನ್ನ ಮಗನೇ ಅಧ್ಯಕ್ಷತೆಯನ್ನು ವಹಿಸಬೇಕು, ರಾಜ್ಯದ ಇಡೀ ಬಿಜೆಪಿಯನ್ನ ತನ್ನ ಕಾಂಧಾನೆ ಮುಂದುವರಿಸಬೇಕು ಅನ್ನುವಂಥದ್ದು ಅವರ ಇರಾದೆ ಆಗಿರಬಹುದು. ಅದು ಒಂದು. ಇಂಥ ಸಂದರ್ಭದಲ್ಲಿ ಯಾರಾದರೂ ಅಧ್ಯಕ್ಷತೆಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನಾವು ಕಾಂಗ್ರೆಸ್ನಲ್ಲಿ ಸಲ್ತೇವೆ ಅಂತ ತಿಳ್ಕೊಂಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ಈಗ ಹಳೆಯ ಹೆಂಡತಿಯ ಪಾದವೇ ಗತಿ ಅಂತ ಆಯ್ತು. ಕರ್ನಾಟಕದಲ್ಲಿ ಹೆಚ್ಚು ಎಂಪಿಗಳನ್ನು ಕಳಿಸ್ಬೇಕು, ಆದರೆ ಒಂದೇ ಒಂದು ಎಂಪಿ ಕಡಿಮೆ ಆದರೂ ಕೂಡ ಅದು ವಿಜಯೇಂದ್ರನ ಸಮಸ್ಯೆ, ವಿಜಯೇಂದ್ರನ ತಪ್ಪು ಅನ್ನುವ ಹಾಗೆ ಯತ್ನಾಳು ಪರಮಾನ್ಯ ಕೊಡಿಸ್ಬಿಟ್ರು. ಗೆದ್ರೆ ಮೋದಿ, ಸೋತ್ರೆ ವಿಜಯೇಂದ್ರ. ಹರಿದು ಹಂಚು ಹೋದಂತ ಈ ಭಿನ್ನಮತೀಯರ ಗ್ಯಾಂಗ್ ಏನಿದೆ ಕರ್ನಾಟಕದ ಬಿಜೆಪಿ, ಒಂದು ರೀತಿ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಎಂಥದೂ ಇಲ್ಲ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಕರ್ನಾಟಕದ ಬಿಜೆಪಿಯ ಒಟ್ಟು ಒಳ ರಾಜಕೀಯ, ಬೀದಿಯಲ್ಲಿ ಮಾತು ಮತ್ತು ಜಗಳ, ತಮ್ಮವರ ಮೇಲೆ ತಾವೇ ಆರೋಪ ಮಾಡುವಂಥ ರೀತಿ, ಕೋಲ್ಕೊಟ್ಟು ಪೆಡ್ತಿನ್ನುವುದು ಅಂತಾರಲ್ಲ ಆ ರೀತಿ, ಸ್ವತಃ ಯಡಿಯೂರಪ್ಪನವರನ್ನೇ ವ್ಯಂಗ್ಯ ಮಾಡುವಂಥದ್ದು, ಯಡಿಯೂರಪ್ಪನವರ ಮೇಲೇ ಆರೋಪ ಹೊರಿಸುವಂಥದ್ದು, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ 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 ಕೂತಂಥ ಕರ್ನಾಟಕದ ಒಟ್ಟು ಮತದಾರ ಬಾಂಧವರಿಗೆ ಒಂದು ಮುಖ್ಯವಾದಂಥ ಪ್ರಶ್ನೆ ಕಾಡ್ತಾ ಇತ್ತು. ಅದು ನಮ್ಮನ್ನು ಕಾಡ್ತಾ ಇತ್ತು. ಆ ಪ್ರಶ್ನೆ ಬೇರೆ ಏನು ಅಂತಂದರೆ, ಹೈಕಮಾಂಡ್ ಏನು ಮಾಡ್ತಾ ಇದೆ? ಬಿಜೆಪಿ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಈ ಮಹೋತ್ಸವ ಒಂದು ವಿಶ್ವೋತ್ಸವವಾಗಿ, ರೋಮಾಂಚನವಾಗಿ, ಬಹುಶಃ ಚರಿತ್ರೆಯಾಗಿ ನಿರ್ಮಾಣಗೊಳ್ಳುವಂಥ ಈ ಪರಿಸ್ಥಿತಿಯಲ್ಲಿ ಪಂಚರಾಜ್ಯ ಚುನಾವಣೆಯ ನಂತರದ ದಿನಗಳಲ್ಲಿ ಇಂಡಿ ಕೂಟ ಸಂಪೂರ್ಣವಾಗಿ ತನ್ನ ವೈರುಧ್ಯದಿಂದ ನೆಲಸಮವಾದಂಥ ಹೊತ್ತಿನಲ್ಲಿ, ಕಾಂಗ್ರೆಸ್ಸು ದಿಕ್ಕು ಕಾಣದೇ ಇದ್ದಂಥ ಪರಿಸ್ಥಿತಿಯನ್ನು ಎದುರು ನೋಡ್ತಾ ಇರುವಂಥ ಹೊತ್ತಲ್ಲಿ ಒಂದು ಹೊಸ ಉತ್ಸಾಹ ಮತ್ತು ಉಮೇದಿನಿಂದ ತಂತಾನೇ ಇಡೀಯದಾಗಿ ದೇಶಾದ್ಯಂತ ಒಂದು ಬಿಜೆಪಿ ಮತ್ತು ಮೋದಿಯವರ ಪರವಾದಂಥ ಒಂದು ಅಲೆ ಹುಟ್ಟುಕೊಂಡಂಥ ಈ ಸಂದರ್ಭದಲ್ಲಿ ಕರ್ನಾಟಕದ ಬಿಜೆಪಿಯ ಈ ದುಸ್ಥಿತಿ, ಒಳಜಗಳ, ಸ್ಥಾನ ಮಾನಕ್ಕಾಗಿ ಹೋರಾಟ, ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಎರಚುವ ರೀತಿ, ಇವೆಲ್ಲವನ್ನು ನೋಡಿದ್ರೆ ಒಂಥರ ದಿಗ್ಭ್ರಮೆ ಹುಟ್ಟುತ್ತಾ ಇತ್ತು, ಹತಾಶೆಗೊಳ್ತಾ ಇತ್ತು. ಹಿಂದೂ ಕಾರ್ಯಕರ್ತರಿಂದ ಹಿಡಿದು ಬಿಜೆಪಿ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಮೋದಿ ಅಭಿಮಾನಿಗಳವರೆಗೆ ಎಲ್ಲರೂ ಕೂಡ ಏನಿದು, ಏನಾಗ್ತಾ ಇದೆ, ಯಾಕೆ ಕೇಂದ್ರ ಸುಮ್ಮನೆ ಕೂತಿದೆ, ಇಂಥ ಒಂದು ಬಲಿಷ್ಠವಾದ ಹೈಕಮಾಂಡ್ ಆಗಿಯೂ ಕೂಡ ಯಾಕೆ ಇವರನ್ನು ಗೂಳಿಗಳ ಹಾಗೆ ನುಗ್ಗಲಿಕ್ಕೆ ಬಿಟ್ಟು ಚಂದ ನೋಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆ ಪ್ರಶ್ನೆಗೆ ಬಹುತೇಕವಾಗಿ ಈಗ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಗುಟ್ರು ಹಾಕಿದ್ರು, ನಮ್ಮನ್ನು ಮುಟ್ಟಬೇಡಿ, ನಾವು ಒಂದು ಜನಾಂಗದ ಮಹಾನ್ ಆಸ್ತಿ, ವೋಟ್ ಬ್ಯಾಂಕು ಅನ್ನುವಂಥ ಸ್ವಘೋಷಿತವಾದಂಥ ಒಂದು ಹುಂಕಾರದಲ್ಲಿ ಅಬ್ಬರಿಸ್ತಾ ಇದ್ರು, ನನ್ನನ್ನೇ ಯಾರು ಮೋಸ ಮಾಡಿದ್ದಾರೆ, ನನ್ನನ್ನು ಯಾರು ಸೋಲಿಸಿದ್ದಾರೆ, ಪಕ್ಷದ ಒಳಗಡೆನೆ ನನ್ನನ್ನು ಸೋಲಿಸಲಿಕ್ಕೆ ಹಣವನ್ನು ಖರ್ಚು ಮಾಡಿದವರು ಎಲ್ಲ ಬಣ್ಣವನ್ನು ಕೇಂದ್ರದಲ್ಲಿ ಹೈಕಮಾಂಡಿನ ಎದುರೇ ನಾನು ಬಿಚ್ಚಿಡ್ತೇನೆ, ತೋರಿಸ್ತೇನೆ, ಹಾಗೆ ಹೀಗೆ ಅಂತ ಡಂಗುರ ಸಾರದಂಥ ಸೋಮಣ್ಣನಿಂದ ಹಿಡಿದು ಸಿ ಟಿ ರವಿಯವರಿಂದ ಹಿಡಿದು ಒಳಗೊಳಗೆ ಗುಳಿಗೆ ಸಿದ್ಧ ಅಂತ ಹೇಳಿ ನಿವೃತ್ತಿ ಘೋಷಿಸಿಯೂ ಕೂಡ ಯಡಿಯೂರಪ್ಪನವರ ಬಣದ ಎದುರು ತೊಡೆ ತಟ್ತಾ ಇದ್ದಂಥ ನಮ್ಮ ಸ್ಮೈಲಿಂಗ್ ಫೇಸ್ ಸದಾನಂದ ಗೌಡ್ರವರೆಗೆ, ಇವರೆಲ್ಲರಿಗೂ ಒಂದು ರೀತಿಯ ಅಪೋಸಿಷನ್ ಪಾರ್ಟಿ ಅಥವಾ ಪ್ರತಿಪಕ್ಷ, ಅಂದರೆ ಪ್ರತಿಪಕ್ಷದೊಳಗೊಂದು ಪ್ರತಿಪಕ್ಷ, ಅದಕ್ಕೆ ಒಂದು ರೀತಿಯ ಸ್ವಘೋಷಿತ ನಾಯಕನಾಗಿ ಯತ್ನಾಳು, ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಯಡಿಯೂರಪ್ಪನವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ, ಯಡಿಯೂರಪ್ಪನವರ ಕುಟುಂಬದ ಇಡೀಯದಾದಂಥ ಚಾರಿತ್ರ್ಯ ಹನನ ಮಾಡ್ತಾ,
ಸ್ವತಃ ಕೋವಿಡ್ನ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 40,000 ಕೋಟಿ ಯಡಿಯೂರಪ್ಪನವರು ನುಂಗು ಹಾಕಿದ್ದಾರೆ, ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಮಾತಾಡುವ ಮೂಲಕ ಒಂದು ರೀತಿಯ ವಿಷಮ ವಾತಾವರಣ ಅಲ್ಲ, ಹೇಸಿಗೆ ವಾತಾವರಣವನ್ನು ರಾಜ್ಯದಲ್ಲಿ ಕಟ್ಟಿದ್ದಿದ್ರೆ ಅದು ಈ BJPಯ ರೆಬಲ್ಸ್ಗಳ ಒಂದು ದಂಧೆ ಅನ್ನುವ ರೀತಿಯಲ್ಲಿ ನಡೀತಾ ಇತ್ತು. ಹಾಗಾದರೆ ಇದು ಕೊನೆಗಾಣದ ಸಮಸ್ಯೆಯೇ? ಕಾಂಗ್ರೆಸ್ಸು BJP ಮೇಲೆ ಆರೋಪ ಹೊರಿಸೋದು ಆಯಿತು, ಈ ಪಕ್ಷದ ಒಳಗಡೆನೆ ಕಾಂಗ್ರೆಸ್ಸಿಗೆ ಹೊಸ ಹೊಸ ಅಸ್ತ್ರಗಳನ್ನು, ಅದರಲ್ಲೂ ಈ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತು ಕೊಡ್ತಾ ಇರುವಂಥ ಈ ಕೆಲಸ ಇದೆಯಲ್ಲ, ಇದು ಯಾವ ಪಕ್ಷವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೊಂದು ರೀತಿಯ ಸೆಲ್ಫ್ ಸುಸೈಡಿನ ಅಂಚಿನಲ್ಲಿ ನಿಂತಂಥ ಪಕ್ಷದ ಒಂದು ರೀತಿ ನೀತಿ ಅನ್ನುವ ಮಟ್ಟಕ್ಕೆ ಇದು ಬರ್ತಾ ಇತ್ತು. ರಾಷ್ಟ್ರವ್ಯಾಪಿಯಾಗಿ BJP ಭಾಳ ಗಟ್ಟಿಗೊಳ್ತಾ ಇದೆ. ರಾಷ್ಟ್ರವ್ಯಾಪಿಯಾಗಿ ಪ್ರತಿ ಸಮೀಕ್ಷೆಗಳು ಎಷ್ಟರ ಮಟ್ಟಿಗೆ ಅಂತಂದರೆ 400 ಸೀಟ್ಗಳು ಬರ್ತವೆ ಅನ್ನುವ ಮಟ್ಟಕ್ಕೆ ಮೋದಿಯವರ ಪ್ರತಿಷ್ಠೆ ಬಹಳ ಮೇರೆ ಮೀರ್ತಾ ಇದೆ. ಅದರಲ್ಲೂ ಮಣಿಪುರದಲ್ಲಿ 60 ವರ್ಷದಿಂದ ರಕ್ತಕ್ರಾಂತಿಯಲ್ಲಿ ತೊಡಗಿದಂಥ ಒಂದು ಸಂಘಟನೆಯನ್ನು ಸಂಧಾನಕ್ಕೆ ಮುಂದೆ ಮಾಡಿದ್ದು, ಅಸ್ಸಾಂನಲ್ಲಿ 40 ವರ್ಷದಿಂದ ರಕ್ತಕ್ರಾಂತಿಯನ್ನು ಮಾಡ್ತಾ ಇರುವಂಥ ಸಂಘಟನೆಯನ್ನು ಸಂಧಾನದ ಮೂಲಕ ಮಣಿಸಿದ್ದು, POKಯನ್ನು ಇಡೀ ಅಖಂಡ ಭಾರತಕ್ಕೆ ಸೇರಿಸುವ ಮಟ್ಟಕ್ಕೆ ಇಡೀದಾದಂಥ ವಾತಾವರಣವನ್ನು ಸೃಜಿಸಿದ್ದು, ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಅನ್ನೋದು ಕೇವಲ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ, ಅದು ಈ ದೇಶದ ಮೂಲ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಪುನರ್ಸ್ಥಾಪನೆ, ಅದು ವಿಶ್ವಮಟ್ಟದಲ್ಲಿ ರಾರಾಜಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವ ಕಾರಣಕ್ಕಾಗಿ ಸ್ವತಃ ಮೋದಿಯವರು ಇಡೀ ಅಯೋಧ್ಯ ನಗರವನ್ನು ಶೃಂಗರಿಸಿದ್ದು, ಅಭಿವೃದ್ಧಿಯ ಮೂಲಕ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ ರೀತಿ ನಿಬ್ಬೆರಗುಗೊಳಿಸುವಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ ಅಯೋಧ್ಯೆಗೆ ಯಾರು ಕೇಸ್ ಹಾಕಿದರೋ ಅದೇ ವ್ಯಕ್ತಿ ಸಂಪೂರ್ಣವಾಗಿ ಪುಷ್ಪವೃಷ್ಟಿಯನ್ನು ಮಾಡಿದರು ಕುಟುಂಬ ಸಮೇತ. ಇಂಥ ಒಂದು ಮನಪರಿವರ್ತನೆಯನ್ನು ಕೂಡ ತಂದಂಥ ಈ ಸಂದರ್ಭದಲ್ಲಿ ಮೊಸರಿನಲ್ಲಿ ಕಲ್ಲು ಸಿಕ್ಕುವ ಹಾಗೆ ಈ ರಾಜ್ಯದ BJPಯ ಕಳ್ಳನ ಮಕ್ಕಳು ಇಡೀ ಮೋದಿಯವರ ಈ ನಾಗಾಲೋಟದ ಜೈತ್ರ ಯಾತ್ರೆಯ ಆವೇಗ ಮತ್ತು ಒಂದು ಇಡೀ ಭಾವೋದ್ವೇಗಕ್ಕೆ ಕಡಿವಾಣ ಹಾಕುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲವು ಸರಿ ಅನಿಸ್ತದೆ ಈ ಹೈಕಮಾಂಡಿನ ಒಂದು ದೀರ್ಘ ಸೂತ್ರ ಇದೆಯಲ್ಲ, ಮೌನ ಇದೆಯಲ್ಲ, ಅದನ್ನು ಲಾಂಗ್ ರೋಪನ್ನು ಕೊಟ್ಟು ನೋಡುವಂಥ ಒಂದು ತಂತ್ರ ಅಥವಾ ನಿರೀಕ್ಷಣಾ ತಂತ್ರ, ಕಾಯುವ ತಂತ್ರ ಬಹಳಷ್ಟು ಮದ್ದನ್ನು ಅರೆಯುತ್ತದೆ ಇಂಥ ಒಂದು ಈ ಕಿಡಿಗೇಡಿಗಳಿಗೆ, ಪಕ್ಷದ ಒಳಗಿನ ವಿರೋಧಿಗಳಿಗೆ, ಮತ್ತು ತಾವೇ ಸ್ವಯಂಭೂ ನಮ್ಮನ್ನು ಬಿಟ್ಟರೆ ಪಕ್ಷವೇ ಮುಳುಗೋಗುತ್ತೆ ಅನ್ನುವ ಲೆವೆಲ್ಲಿಗೆ ಈ ವರ್ತಯಿಸುವಂಥ ಈ ವ್ಯಕ್ತಿಗಳಿಗೆ ಒಂದು ರೀತಿಯ ಕಾಲವೇ ಮದ್ದರೆಯುತ್ತದೆ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ನಡ್ಕೊಂಡಿತ್ತೇನೋ ಅಂತ ಅನಿಸ್ತದೆ. ಯಾಕೆಂತಂದರೆ ಪಂಚರಾಜ್ಯದ ಚುನಾವಣೆಯ ನಂತರವೂ ಕೂಡ ಕೆಲವರೆಲ್ಲ ಬಾಲ ಮಡಚಿಕೊಂಡು ಒಳಗೆ ಕೂತರು. ಆದರೆ ಸೋಮಣ್ಣ 4 ದಿನ ಸುಮ್ಮನಾದರು, ಮತ್ತೆ ತನ್ನ ವರಸೆಯನ್ನು ಶುರು ಮಾಡಿದರು. ಯಾವಾಗ ವಿಜಯೇಂದ್ರ ಅವರು ಸೋಮಣ್ಣನ ಅರಿವಿಗೆ ಬರುವಂತೆ ಮತ್ತು ಬಾರದಂತೆ ಅಲ್ಲಿ ಈ ತುಮಕೂರಿನಲ್ಲಿ ಕೂಡ ಸೋಮಣ್ಣ ತನ್ನ ಮಗನಿಗೆ ಒಂದು ಕ್ಷೇತ್ರ ಮಾಡಬೇಕು ಅಂತ ಇತ್ತೀಚೆಗೆ ಏನು ಹೋರಾಟ ಮಾಡ್ತಾ ಇದ್ರು, ಅದಕ್ಕೂ ಸರಿಯಾದಂಥ ಒಂದು ಕಲ್ಲನ್ನು ಮದ್ದನ್ನು ಅರೆಯುವ ಬಿಸಾಡುವ ಕೆಲಸವನ್ನು ವಿಜಯೇಂದ್ರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಅಲ್ಲಿಯೂ ಕೂಡ ಸೋಮಣ್ಣ ಹತಾಶರಾದರು. ಇನ್ನು ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಏನೋ ಒಂದು ಅದ್ಭುತವನ್ನು ಸಾಧಿಸಿಬಿಡ್ತೇವೆ ಅನ್ನುವ ರೀತಿಯಲ್ಲಿ ಶೆಟ್ಟರು ಸೌದಿ ಎಲ್ಲ ಹೋಗಿದಾರಲ್ಲ, ಈಗ ಸೋಮಶೇಖರ್ ಹೋಗ್ತಾ ಇದ್ದಾರೆ, ನಾವು ಹೊರಟು ಬಿಡೋಣ ಅಂತ ಹೊರಟಿದ್ರು. ಆದರೆ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿನ ನಿರ್ಮೂಲನೆಯ ಕ್ಷಣಗಣನೆ ಆರಂಭ ಆಗಿದೆ 24ರಲ್ಲಿ ಅನ್ನುವಂಥ ಒಂದು ಸೂಚನೆ ಸಿಕ್ಕ ಮೇಲೆ ನಾನು BJP ಬಿಡುವುದಿಲ್ಲ, ಕಾಂಗ್ರೆಸ್ಸಿಗೆ ಹೋಗುವುದಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನು ಶುರು ಮಾಡಿದರು. ಇನ್ನು ಯತ್ನಾಳ್ ಪ್ರಶ್ನೆ ಬಂದರೆ ಯತ್ನಾಳು ಲಗಾಮಿಲ್ಲದೆ ಇದ್ದಂಥ ಪುಂಡು ಗೂಳಿಯ ಥರ ವರ್ತಿಸ್ತಾ ಇದ್ರು. 40,000 ಕೋಟಿ ಆರೋಪ ಮಾಡಿದರೂ ಕೂಡ ವಿಜಯೇಂದ್ರ ಆಗಲಿ ಸ್ವತಃ ಯಡಿಯೂರಪ್ಪನವರಾಗಲಿ ಯಾವುದೇ ತುಟಿ ಪಿಟಕ್ಕನ್ನದೆ ಮೌನವಾಗಿದ್ದರು. ಅವರು ಸ್ವತಂತ್ರರಿದ್ದಾರೆ, ಅವರು ಏನು ಬೇಕಾದರೂ ಮಾತಾಡಲಿ,
ಕಾಲ ನಿರ್ಧರಿಸ್ತದೆ ಅನ್ನುವಂಥ ಮಾತನ್ನು ಆಡ್ತಾ ಬಂದರು. ಸ್ವಪಕ್ಷೀಯರ ವಿರುದ್ಧ ಪ್ರತಿಭಟನೆ ಮಾಡಿದರು, ಯತ್ನಾಳ್ ವಿರುದ್ಧ ಎಲ್ಲವನ್ನೂ ನಡೆಯಿತು. ಆದರೆ ಸ್ವತಃ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ವಿಜಯೇಂದ್ರ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ವಿಜಯೇಂದ್ರ ಅವರ ಅಧ್ಯಕ್ಷತೆಯ ಆ ಇಡೀ ಹುದ್ದೆಯನ್ನು ಸ್ವೀಕರಿಸಿದ ನಂತರ ಅವರು ಇಟ್ಟ ಪ್ರತಿ ಹೆಜ್ಜೆಯು ಅದು ಬಹಳ ನಯವಾದ, ನಾಜೂಕವಾದ ಮತ್ತು ಅತ್ಯಂತ ಮುತ್ಸದ್ದಿತನದ, ವಯಸ್ಸಿಗೆ ಮೀರಿದ ಹೆಜ್ಜೆ ಅಂತ ನನಗನ್ನಿಸ್ತದೆ. ನಿಜವಾಗಿಯೂ ಹೇಳಬೇಕು ಅಂದರೆ ಯಡಿಯೂರಪ್ಪನವರ ಮಗನಾಗಿ ರಾಜ್ಯಾಧ್ಯಕ್ಷ ಪದವಿಯನ್ನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮೊದಲ ಬಾರಿ ಶಾಸಕನಾದಂಥ ಹೊತ್ತಲ್ಲಿ ಅವರು ಸ್ವೀಕರಿಸಿದ್ದಿದೆಯಲ್ಲ, ಅದು ಅತ್ಯಂತ ಆತ್ಮಘಾತುಕವಾದಂಥ ಒಂದು ನಿರ್ಧಾರ ಆಗಿತ್ತು. ಯಡಿಯೂರಪ್ಪನವರು ತನ್ನ ಪಾಳ್ಯದಲ್ಲೇ ಉಳಿಬೇಕು, ತನ್ನ ಮಗನೇ ಅಧ್ಯಕ್ಷತೆಯನ್ನು ವಹಿಸಬೇಕು, ರಾಜ್ಯದ ಇಡೀ BJPಯನ್ನು ತನ್ನ ಕಾಂದಾನೆ ಮುಂದುವರಿಸಬೇಕು ಅನ್ನುವಂಥದ್ದು ಅವರ ಇರಾದೆ ಆಗಿರಬಹುದು, ಅದು ಒಂದು. ಆದರೆ ಇಂಥ ಸಂದರ್ಭದಲ್ಲಿ ಯಾರಾದರೂ ಅಧ್ಯಕ್ಷತೆಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಮನೆಯೊಂದು 10 ಬಾಗಿಲಲ್ಲ, ಮನೆಯೊಂದು 100 ಬಾಗಿಲು BJPಗೆ. ಎಲ್ಲ ಘಟಾನುಘಟಿ ನಾಯಕರು ಲಾಗಾಯತಿನಿಂದ BJP ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ತಮ್ಮ ಇಡೀ ಜೀವನವನ್ನು ಅಧಿಕಾರ ರಾಜಕಾರಣದ ಲಾಭವನ್ನು ಎತ್ತುವಲ್ಲಿ, ಲಾಭವನ್ನು ಪಡ್ಕೊಳ್ಳುವುದರಲ್ಲಿ, ಇಡೀಯದಾಗಿ ಅನುಭವಿಸುವುದರಲ್ಲೇ ಕಳೆದಂಥ ಈ ಕೆಲವು ಹಿರಿಯ ಪುಡಾರಿ ರಾಜಕಾರಣಿಗಳು ಎಲ್ಲಿ ನಮ್ಮ ಕೈ ಮುಷ್ಟಿಯನ್ನು ತಪ್ಪು ಬಿಡುತ್ತೋ ಅದು ತಪ್ಪಲಿಕ್ಕೆ ಬಿಡಬಾರ್ದು. ಏನಕ್ಕೇನ ಯಡಿಯೂರಪ್ಪನವರ ಕಾಂದಾನೆಗೆ ಮತ್ತೆ ಅಧಿಕಾರದ ಸೂತ್ರ ಹೋಗಬಾರ್ದು, ಅಧಿಕಾರ ಕೇಂದ್ರವಾಗಿ ಯಡಿಯೂರಪ್ಪನವರ ಮನೆ ಮತ್ತೆ ರಾರಾಜಿಸಬಾರದು, ಇದನ್ನು ತಪ್ಪಿಸಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನು ಮಾಡಿದರು. ಆದರೆ ವಿಧಾನಸಭೆಯ ಫಲಿತಾಂಶದ ಪರಿಣಾಮ ಕೇಂದ್ರಕ್ಕೆ ಅರಿವಾದದ್ರಿಂದ ಆ ಅರಿವೇ ಪಂಚರಾಜ್ಯ ಚುನಾವಣೆಗೂ ಗುರುವಾದದ್ದು. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಕೂತ್ಕೊಂಡು ತೋರಿಸ್ಕೊಟ್ರು ಅದನ್ನು. ಯತ್ನಾಳ್ ಅವರು ಹೇಳ್ತಾರೆ 40,000 ಕೋಟಿ ಅಕ್ರಮ, ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕಮಿಷನ್ಗೆ ನೀವು ಸಾಕ್ಷ್ಯವನ್ನು ಕೊಡಿ. ಖರ್ಗೆ ಅವರು ಹೇಳಿದರು, ಗುಂಡೂರಾವ್ ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು, ಎಲ್ಲರೂ ಏನು ತಿಳ್ಕೊಂಡಿದ್ರು ಕಾಂಗ್ರೆಸ್ನವರು, ಒಂದು ಅಸ್ತ್ರ ಸಿಕ್ಕೇ ಹೋಯಿತು. ಯಡಿಯೂರಪ್ಪನವರನ್ನು ಹಣಿಬಹುದು, ಪರ್ಯಾಯವಾಗಿ ವಿಜಯೇಂದ್ರನ್ನು ಹಣಿಬಹುದು, ಇಡೀಯದಾದಂಥ ಕರ್ನಾಟಕದ BJP ಆತ್ಮಸ್ಥೈರ್ಯ ಮತ್ತು ಆ ಒಂದು ನೈತಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಬಹಳ ಅದ್ಭುತವಾಗಿ ಏನು ಹೋಳಿಗೆ ಮುರಿದು ತುಪ್ಪದಲ್ಲಿ ಬಿದ್ದೇ ಹೋಯಿತು ಅಂತ ಇವರು ಅಂದ್ಕೊಂಡ್ರು. ಆದರೆ ಈ ಯತ್ನಾಳ್ ಅವರು ಬುರುಡೆ ಬಿಡ್ತಾರೆ ಅಂತ ಯಾರಿಗೆ ಗೊತ್ತು? ಹಳಿ ಇಲ್ದಿದ್ರು ಅವರು ರೈಲ್ ಬಿಡ್ತಾರೆ ಅಂತ ಯಾರಿಗೆ ಗೊತ್ತು? ತಾನು ಇಡೀ ಬಿಜಾಪುರದ ಅಭಿವೃದ್ಧಿ ಮಾಡಿದ್ದೇನೆ, ಸಕ್ಕರೆ ಕಾರ್ಖಾನೆ ಮಾಡಿದ್ದೇನೆ, ಅಲ್ಲಿ ಎಷ್ಟೋ 70,000 ಕೋಟಿಯ 170 ಕೋಟಿಯ ಎಷ್ಟೋ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಅಂದರು. ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳುವ ಧೈರ್ಯವನ್ನು ಯಾರೂ ಮಾಡಿಲ್ಲ. ತಾನು ಭಾಳ ಸತ್ಯ ಹರಿಶ್ಚಂದ್ರನ ಮೊಮ್ಮಗನ ತುಂಡು ಅಂತ ಮಾತಾಡ್ತಾರೆ ಅವರು. ಅದಕ್ಕೆ ವಿಜಯೇಂದ್ರ ಅವರು ಕೃತುಶಕ್ತಿಯ ಮೂಲಕ ಉತ್ತರ ಕೊಟ್ಟರು ಅಂತ ನಾನಿವತ್ತು ಹೇಳಲಿಕ್ಕೆ ಹೊರಟದ್ದು ನಿಮಗೆ. ಅದನ್ನು ಹೇಗೆ ಅಧ್ಯಕ್ಷರಾದ ಮೇಲೆ ಯಾರೆಲ್ಲ ವಿರೋಧಿಸ್ತಿದ್ರೋ ಎಕ್ಸೆಪ್ಟ್ ಯತ್ನಾಳ್, ಎಲ್ಲರ ಮನೆಗೂ ಹೋದರು, ಎಲ್ಲರ ಹತ್ರ ಮಾತಾಡಿದರು. ಆಮೇಲೆ ರಾಜ್ಯದ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಸಂಘಟಿತ ಪದಾಧಿಕಾರಿಗಳ ಆಯ್ಕೆ ಆಯಿತು. ಅದಕ್ಕೆ DV ಸದಾನಂದಗೌಡರಂಥ ಹಿರಿಯರು ಪಕ್ಷದ ಸಂಸ್ಥೆಯ ಚೌಕಟ್ಟನ್ನು ಮೀರಿ, ಒಂದು ಸಾಂಸ್ಥಿಕ ಶಿಸ್ತು ಮತ್ತು ಅದರ ಶಿಸ್ತಿನ ಚೌಕಟ್ಟನ್ನು ಮೀರಿ ಹಿರಿಯರಿಗೆ ಮತ್ತು ಕಿರಿಯರಿಗೆ ಈ ಎರಡರ ಮಧ್ಯೆ ಒಂದು ಮಾರ್ಗದರ್ಶಿ ಸೇತು ಬಂಧ ಆಗಬೇಕಿತ್ತು. ತನ್ನ ಅನುಭವವನ್ನು ದಾರಿ ಎರಿಬೇಕಿತ್ತು, ತನ್ನ ನಡವಳಿಕೆಯ ಮೂಲಕ ಮಾದರಿಯಾಗಬೇಕಿತ್ತು ಸದಾನಂದಗೌಡರು. ಆದರೆ ಅವರು ಏನು ಮಾಡಿದರು? ಮೊದಲು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸುವ ಮೊದಲು ಮಾಧ್ಯಮದೊಟ್ಟಿಗೆ ಬಂದು ಮಾತಾಡಿದರು. ಇವೆಲ್ಲವನ್ನು ಮೌನದಲ್ಲಿ ಸ್ವೀಕರಿಸಿದಂಥ ಈ ಹುಡುಗ ವಿಜಯೇಂದ್ರ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಉತ್ತರ ಕೊಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಂಗೆ ಕಾಣ್ತು ನನಗೆ. ಅವ್ರು ಹೇಳಿದರು, ಕೋವಿಡ್ ಹಗರಣ ನಡೆದಿದ್ದರೆ BSY ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ರಾಜಕಾರಣಿಗಳು
BJPಯನ್ನು ಕಟ್ಟಿ ಬೆಳೆಸಿದವರು ಅನ್ನುವ ಯಾವುದೇ ರೀತಿಯ ಮುಲಾಜು ಬೇಡ, ಕನ್ಸಿಡರೇಷನ್ ಬೇಡ. ನೀವು ತನಿಖೆಗೆ ಆರ್ಡರ್ ಮಾಡಿ, ತನಿಖೆಗೆ ಒಳಪಡಿಸಿ. ಆರೋಪ ಇದ್ದದ್ದನ್ನು ನೀವು ಅದನ್ನು ತನಿಖೆಯ ಮೂಲಕ ನಮ್ಮ ಅಪರಾಧವೇ ಆಗಿದ್ದಿದ್ರೆ ಅದನ್ನು ಸಿದ್ಧಪಡಿಸಿ. ಕಾಂಗ್ರೆಸ್ಗೆ ಒಂದು ಚಾಲೆಂಜನ್ನು ಎಸೆದ್ರು ಅವರು. ಅದು ಎಲ್ಲಿ? ಸ್ವತಃ ಯತ್ನಾಳ್ ಅವರ ಕ್ಷೇತ್ರದಲ್ಲಿ ನಿಂತು ಆ ಚಾಲೆಂಜನ್ನು ಎಸೆದರು. ಈ ಚಾಲೆಂಜ್ ಮಾಡಬೇಕು ಅಂತಾದರೆ ಒಂದು ನೈತಿಕ ಧೈರ್ಯ ಇರಬೇಕು. ಯಾಕೆಂದರೆ ಕಾಂಗ್ರೆಸ್ಸು ಪೂರ್ಣ ಬಹುಮತದ ಸರ್ಕಾರ ಇದೆ. ಕಾಂಗ್ರೆಸ್ಸಿಗೆ ಇವತ್ತು ಸೂ ಅಂದರೆ ಸುಬ್ರಾಯ ಅಂತಾರೆ. ಇಂಥ ಒಂದು ಶಸ್ತ್ರ ಸಿಕ್ಕುವುದನ್ನು ಕಾಯ್ತಾ ಇರ್ತಾರೆ ಅವರು. ಅದನ್ನೊಂದು ಆತ್ಯಂತಿಕವಾದ ನೆಲೆಗೆ ಮುಟ್ಟಿಸಲಿಕ್ಕೆ ಅಲ್ಲಿ ಬಹಳಷ್ಟು ಜನ ಜಾಣರಿದ್ದಾರೆ. ಆದರೂ ವಿಜಯೇಂದ್ರ ಹೇಳಿದರು ತನಿಖೆ ಮಾಡಿ. ಪತ್ರಕರ್ತರೊಬ್ಬರು ಕೇಳಿದ್ರು, ಯತ್ನಾಳ್ ಅವರು ಇಷ್ಟು ನೇರ ವಾಚಾಮಗೋಚರವಾಗಿ ನಾವು BSYಗೆ ರಾತ್ರಿ ವ್ಯವಸ್ಥೆ ಮಾಡಿಲ್ಲ, ಚಮಚಾಗಿರಿ ಮಾಡಿಲ್ಲ, ಬಕೆಟ್ ಹಿಡಿಲಿಲ್ಲ, ಅವರಿಗೆ ಏನೇನು ಕಪ್ಪ ಕಾಣಿಕೆ ಕೊಡಬೇಕು ಅದನ್ನು ಕೊಡಲಿಲ್ಲ, ಇತ್ಯಾದಿ. ಏನೋ ಸೈಕಲಲ್ಲಿ ಹೋದ್ರಂತೆ, BJPಯನ್ನು ಕಟ್ಟಿದ್ರಂತೆ. ಈ ರೀತಿ ಇಡೀದಾದಂಥ ಒಂದು ಚರಿತ್ರೆಯನ್ನು ವ್ಯಂಗ್ಯ ಮಾಡಿದರು. ಚಾರಿತ್ರ್ಯವನ್ನು ಗಾಳಿಗೆ ಹಿಡಿದ್ರು, ಚರಿತ್ರೆಯನ್ನು ವ್ಯಂಗ್ಯ ಮಾಡಿದ್ರು. ಯಡಿಯೂರಪ್ಪನವರನ್ನು ಒಂದು ರೀತಿಯ ಹೀಗೆ ಯಕ್ಕಶ್ಚಿತ ಅನ್ನುವ ರೀತಿಯಲ್ಲಿ ಒಂದು ನೊಣದ ಹಾಗೆ ಹೊಸಕ್ಕೆ ಹಾಕುವಂಥ ಹುಂಕಾರವನ್ನು, ದರ್ಪವನ್ನು, ದುರಹಂಕಾರವನ್ನು ತೋರಿಸಿದರು ಯತ್ನಾಳ್. ಆದರೂ ಬಿಸಿ ರಕ್ತದ ಯುವಕ ವಿಜಯೇಂದ್ರ ಮಾತಾಡಿಲ್ಲ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದರು. ಸ್ವಕ್ಷೇತ್ರ ಯತ್ನಾಳ್ ಅವರದು. ಅಲ್ಲಿ ಹೋಗಿ ಇಡೀಯದಂಥ ರೋಡ್ ಶೋ ಮಾಡಿ ತನ್ನ ಇಡೀ ಅಭಿಮಾನಿ ಬಳಗದ ಒಂದು ತಂಡವನ್ನೇ ಅಲ್ಲಿ ಘೋಷಿಸಿ ಕಟ್ಟಿಕೊಂಡು ಧೂಳೆಬ್ಬಿಸಿ ಯಾವನ್ನಲೇ ನೀನು ಅನ್ನುವ ರೀತಿಯಲ್ಲಿ ಯತ್ನಾಳ್ಗೆ ಒಂದು ಟಾಂಗ್ ಕೊಟ್ಟದ್ದಿದೆಯಲ್ಲ, ಅದು ವಿಜಯೇಂದ್ರ ಅವರ ಒಳಗಡೆ BSY ಅವರಲ್ಲಿ ಇದ್ದಂಥ ಒಂದು ಕೆಚ್ಚು ರೊಚ್ಚು, ಸಂಘಟನಾತ್ಮಕವಾದಂಥ ಶಕ್ತಿ, ಅದರ ಜೊತೆಗೆ ಒಂದು ಸಂಯಮ, ಕಾಲಕ್ಕಾಗಿ ಕಾದಾಗ ಬೆಸಿಬೇಕು ಅನ್ನುವಂಥ ಈ ಮರ್ಮ ಇದೆಯಲ್ಲ ರಾಜಕೀಯದ್ದು, ಅದನ್ನು ಬಹಳ ಚೆನ್ನಾಗಿ ಮನವರಿಕೆ ಮಾಡಿಕೊಂಡಂಗೆ ಕಾಣುತ್ತೆ. ಈಗ ಎಲ್ಲರೂ ಒಂದು ರೀತಿಯಲ್ಲಿ ಮತ್ತೆ ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನಲ್ಲಿ ಸಲ್ತೇವೆ ಅಂತ ತಿಳ್ಕೊಂಡಿದ್ರು, ಆದರೆ ಅದು ಆಗಲಿಲ್ಲ. ಈಗ ಹಳೆಯ ಹೆಂಡತಿಯ ಪಾದವೇ ಗತಿ ಅಂತ ಆಯಿತು. ಏನಾದರೂ ಮಾಡಿ ಇಲ್ಲಿವರೆಗೆ ಬುಸುಗುಟ್ಟ ತಪ್ಪಿಗೆ ಒಂದೇನಾದರೂ ಸಂಧಾನ ಮಾಡಿಕೊಂಡು ಕೊನೆಗೆ ಅಶೋಕರ ಮೂಲಕವೋ ಇನ್ನೊಬ್ಬರ ಮೂಲಕವೋ ಪ್ರಹ್ಲಾದ್ ಜೋಶಿ ಅವ್ರ ಮೂಲಕವೋ ಇಲ್ಲೇ ಒಳಗಡೆನೆ ಉಳಿಯುವಂಥ ಒಂದು ಮರ್ಯಾದೆ ಉಳಿಸಿಕೊಳ್ಳುವ ಮಟ್ಟಕ್ಕೆ ಪರಿವರ್ತನಾಶೀಲವಾಗಿ ಈ ರೆಬೆಲ್ಸ್ಗಳೆಲ್ಲ ಹೊರಟಾಗೆ ಕಾಣುತ್ತೆ. ಹಿಂದೆ ನೋಡಿದರೆ ದರೆ, ಮುಂದೆ ನೋಡಿದರೆ ಹುಲಿ, ಈ ಕಡೆ ನೋಡಿದರೆ ಪ್ರಪಾಪತ್ತ, ಈ ಕಡೆ ನೋಡಿದರೆ ಸುನಾಮಿ. ಈ ಥರದ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ನಿಂತಹ ಹೊತ್ತಲ್ಲಿ BJPಯನ್ನು ಪುನರ್ಸಂಘಟನೆ ಮಾಡುವಂಥದ್ದು, ಮತ್ತು BJPಗೆ ಹೋದ ಮಾನವನ್ನು ವಾಪಸ್ ತರುವಂಥದ್ದು, ಈ ಹೊರಗಡೆಯ ಕಾಂಗ್ರೆಸ್ಸಿನ ಹೊಡೆತವನ್ನು ತಪ್ಪಿಸಿಕೊಳ್ಳುವುದೇ ಕಷ್ಟ, ಅದರಲ್ಲೂ ಒಳಪೆಟ್ಟುಗಳನ್ನು ಬೇರೆ ತಪ್ಪಿಸ್ಕೋಬೇಕು. ಇಂಥ ಒಳ ಮತ್ತು ಹೊರಗಿನ ವಿರೋಧವನ್ನು ಎದುರಿಸಿ ಅವರು ಒಂದು ಅಧ್ಯಕ್ಷತೆ ಸ್ಥಾನಕ್ಕೆ ತನ್ನದೇ ಆದಂಥ ಗಾಂಭೀರ್ಯವನ್ನು, ಗೌರವವನ್ನು ತರುವುದರಲ್ಲಿ ಬಹಳ ಶಾರ್ಟ್ ಪೀರಿಯಡಲ್ಲೇ ಅವರು ಯಶಸ್ಸನ್ನು ಪಡೆದಿದ್ದಾರೆ. ಆ ಮೂಲಕ 24ರ ಚುನಾವಣೆಯಲ್ಲಿ 28ಕ್ಕೆ 28 ಬಿಡಿ, ಕನಿಷ್ಠ 20ರಿಂದ 22 ಸ್ಥಾನವನ್ನಾದರೂ ನಾವು ಗಳಿಸ್ತೇವೆ ಲೋಕಸಭಾ ಚುನಾವಣೆಗೆ ಅನ್ನುವಂಥ ಅವರ ಉದ್ಗಾರಕ್ಕೆ ಹೆಚ್ಚು ಶಕ್ತಿ ಬಂದ ಹಾಗೆ ಕಾಣುತ್ತೆ. ಅದರ ಜೊತೆಗೆ ಆರೋಪ ಇಷ್ಟು ಮಾಡಿದರೂ ನೀವು ಯಾಕೆ ಪ್ರತಿಕ್ರಿಯಿಸ್ತಿಲ್ಲ ಅಂತ ಒಬ್ಬ ಪತ್ರಕರ್ತರು ಕೇಳಿದರು ವಿಜಯೇಂದ್ರನ್ನ. ಅವರ ಉತ್ತರ ಬಹಳ ಮುತ್ಸದ್ದಿತನದಿಂದ ಕೂಡಿತ್ತು. ಯಾರೇ ಮಾಡುವ ಆರೋಪಕ್ಕೂ ಒಂದು ಗಾಂಭೀರ್ಯ ಇಲ್ಲ ಅಂತಾದರೆ, ಒಂದು ಗಾಂಭೀರ್ಯದ ಚೌಕಟ್ಟು ಸಿದ್ಧಿಸುವುದಿಲ್ಲ ಅಂತಾದರೆ ನಾನು ಯಾಕೆ ಉತ್ತರ ಕೊಡಬೇಕು? ಯಾರು ಆರೋಪಿಸಿದ್ದಾರೋ ಆ ಆರೋಪಿಗಳೇ ಅಥವಾ ಆರೋಪಿಸಿದವರು ಯಾರನ್ನು ಆರೋಪಿಗಳು ಅಂತ ಹೇಳಿದಾರೋ, ಯಾರನ್ನು ಅಪರಾಧಿಗಳು ಅಂತ ಹೇಳಿದಾರೋ, ಯಾರು ದುಡ್ಡು ತಿಂದಿದ್ದಾರೆ ಅಂತ ಯಾರ ತಲೆಗೆ ಸವರಿದಾರೋ ಅದನ್ನು ಪ್ರೂವ್ ಮಾಡುವಂಥ ಜವಾಬ್ದಾರಿ ಆರೋಪಿಸಿದವರ ಮೇಲೇ ಇದೆ ಅನ್ನುವಂಥ ಮಾತನ್ನು ಆಡಿದರು. ಭಾಳ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ.
ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ರಾಜಕೀಯದ ಇಡೀದಾದಂಥ ಈ ಒಂದು ಹೊಯ್ದಾಟದ ಮಧ್ಯೆ, ವಿರೋಧಗಳ ಮಧ್ಯೆ, ಒಳ ವಿರೋಧಗಳು ಇಷ್ಟು ಉಚ್ಛೃಂಖಲೆಯಿಂದ ಆಸ್ಫೋಟಿಸ್ತಾ ಇರುವಾಗ ಹೈಕಮಾಂಡ್ ವಿಜಯೇಂದ್ರನನ್ನೇ ರಾಜ್ಯ BJP ಅಧ್ಯಕ್ಷತೆಗೆ ಮುಂದು ಮಾಡಿದ್ದರ ಹಿಂದಿನ ಮರ್ಮ ಇದೆಯಲ್ಲ, ಅದು ಯಾವ ರೀತಿಯ ಒಂದು ಸೂಕ್ಷ್ಮಾವಲೋಕನದಿಂದ ಗಣಿಕಟ್ಟಿದ್ದು ಅಂತಂದರೆ, ವಿಜಯೇಂದ್ರ ಯಾರು, ವಿಜಯೇಂದ್ರ ಶಕ್ತಿ ಏನು, ಅವನ ಮರ್ಮ ಏನು, ಅವರು ಯಾವ ರೀತಿ ಹೆಜ್ಜೆಯನ್ನಿಡಬಹುದು, ಮತ್ತೆ ಹೋದ ಮಾನವನ್ನು ವಾಪಸ್ ತರುವ ಅತ್ಯಂತ ವಿಚ್ಛಿದ್ರಕಾರಕವಾಗಿ ವಿಸಂಘಟಿತಗೊಂಡಂಥ ರಾಜ್ಯ BJPಯನ್ನು ಒಂದು ಸಂಘಟನಾತ್ಮಕವಾದಂಥ ಚೌಕಟ್ಟಿಗೆ ತರುವಂಥ ಕೆಲಸವನ್ನು ಈ ವರ್ತಮಾನದಲ್ಲಿ ವಿಜಯೇಂದ್ರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದದ್ರಿಂದ ಹೈಕಮಾಂಡ್ ಅಳದು ತೂಗಿ ಯೋಚನೆ ಮಾಡಿ ಅವರನ್ನು ಅಲ್ಲಿ ಕೂಡ್ರಿಸಿತ್ತು. ಅದು ಈಗೀಗ ಅರ್ಥ ಆಗ್ತಾ ಇದೆ. ಯಾವುದೇ ವಿರೋಧಗಳು ಬಂದರೂ ಅದಕ್ಕೆ ತಕ್ಷಣದ ಪ್ರತಿಕ್ರಿಯೆಯನ್ನು ನೋಟಿಸ್ ಕೊಡುವುದನ್ನೋ ಉಚ್ಚಾಟಿಸುವುದನ್ನೋ ಅಥವಾ ಅವರನ್ನು ಕರೆದು ಬುದ್ಧಿ ಹೇಳುವುದನ್ನೋ ಮಾಡಿಲ್ಲ. ದುರಹಂಕಾರಕ್ಕೆ, ದುಷ್ಟರಿಗೆ ಅದಕ್ಕೆ ನಿರ್ಲಕ್ಷ್ಯವೇ ಮದ್ದು. ದುಷ್ಟಂ ದುರವರ್ಜಿತಂ. ಈ ದುಷ್ಟರಿಗೆ, ದುರಹಂಕಾರಿಗಳಿಗೆ ಅದಕ್ಕೆ ಅವರನ್ನು ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಅದು ಅದ್ಭುತವಾದಂಥ ಮದ್ದು. ಪ್ರಾಯಶಃ ಹೈಕಮಾಂಡಿನ ನಿರ್ಲಕ್ಷ್ಯ ಸ್ವತಃ ತಂದೆಯ ಮೇಲೆ ಮತ್ತು ತನ್ನ ಮೇಲೆ ನೇರ ಆರೋಪ ಮಾಡಿದಾಗಲೂ ಕೂಡ ವಿಜಯೇಂದ್ರ ಅದಕ್ಕೆ ಪ್ರತಿಕ್ರಿಯಿಸಿದ್ದೇನೆ. ಅವರು ಮೌನವಾಗಿದ್ದದ್ದು, ಹಿರಿಯರನ್ನೆಲ್ಲ ನಾನು ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಮನೆ ಯಾತ್ರೆಯನ್ನು ಮಾಡಿದ್ದು, ಕಾರ್ಯಕರ್ತರ ಮನೆಗೆ ಹೋದದ್ದು, ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದು, ಆಮೇಲೆ ಈಗ ದಾವಣಗೆರೆಗೆ ಹೋಗಿ ದಲಿತರ ಕುಟುಂಬಗಳಿಗೆ, ರೈತರ ಕುಟುಂಬಗಳಿಗೆ ಹೋಗಿ ಅವರ ಈ ಇಡೀದಾದ ಬರದ ಆ ಒಂದು ದಳ್ಳುರಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಇಡೀ ಕಾರ್ಯಕರ್ತರಲ್ಲಿ ನಾವು ಅಹೋರಾತ್ರೆ ನಾವು ದುಡಿಬೇಕಾಗಿದೆ ಮೋದಿಯವ್ರಿಗೋಸ್ಕರ, ಅವರ ಪ್ರಧಾನಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಖಾಸಗಿ ಎಲ್ಲ ಸಮಯವನ್ನು ಪಕ್ಷಕ್ಕಾಗಿ ನಾವು ನೀಡಬೇಕಾಗಿದೆ ಅನ್ನುವಂಥ ಒಂದು ಉದ್ಘೋಷವನ್ನು ಮಾಡುವ ಮೂಲಕ ಹುರಿದುಂಬಿಸುವಿಕೆ ಏನಿದೆ, ಅದು ವಿಜಯೇಂದ್ರ ಅವರ ಬಹಳ ದೊಡ್ಡ ಶಕ್ತಿ ಅಂತ ಅನಿಸ್ತದೆ ನನಗೆ. ಹಾಗಾಗಿ ವಿಜಯೇಂದ್ರ ಅವರ ಮೇಲೆ ಪರ್ವತಾಕಾರದ ಸವಾಲುಗಳಿದ್ದವು. ಸುತ್ತಮುತ್ತಲೂ ಒಳ ವಿರೋಧಿಗಳು ಮತ್ತು ಒಳಗೇ ನಿಂತುಕೊಂಡು ಹಿತೈಷಿಗಳಾಗಿಯೇ ಪಕ್ಷದ ಒಳಗಡೆನೇ ಅವರನ್ನು ಮುಗಿಸುವಂಥ ರಣಹೇಡಿ ಸೈನಿಕರಿದ್ದರು. ವಾಚಾಮಗೋಚರವಾಗಿ ಅವರನ್ನು ಪಬ್ಲಿಕ್ಕಲ್ಲಿ ಅವಹೇಳನ ಮಾಡುವಂಥ ಸ್ವಕೀಯರೇ ಇದ್ದರು. ಕಾಂಗ್ರೆಸ್ಸಿನೊಟ್ಟಿಗೆ ಏನಾದರೂ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೇನೋ ಅನ್ನುವ ಮಟ್ಟಕ್ಕೆ ಯತ್ನಾಳ್ ಅಂತವರು ವರ್ತಿಸಿದರು, ಸೋಮಣ್ಣನಂಥವ್ರು ವರ್ತಿಸಿದರು, CT ರವಿಯವರು ಆ ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕಿದರು. ಇಷ್ಟೆಲ್ಲದರ ಮಧ್ಯೆ ಎಲ್ಲಿಯೂ ತನಗೊಂದು ಭವಿಷ್ಯ ಇದೆ, ಎಲ್ಲಿಯೂ ತಾನು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಕಾರಣಕ್ಕಾಗಿ ನಾನು ಈ ಗೆಲುವನ್ನು ಸಾಧಿಸ್ತೇನೆ ಅನ್ನುವ ಯಾವ ಆಶಾಕಿರಣವೂ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ಮೋದಿಯವರ ಪ್ರಧಾನಿ ಆಗುವುದರ ಬಗ್ಗೆ ನಮಗೆ ಯಾವುದೇ ಆಕ್ಷೇಪ ಇಲ್ಲ. ಅವರು ಪ್ರಧಾನಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಹೆಚ್ಚು MP ಕಳಿಸ್ಬೇಕು. ಆದರೆ ಒಂದೇ ಒಂದು MP ಕಡಿಮೆ ಆದರೂ ಕೂಡ ಅದು ವಿಜಯೇಂದ್ರನ ಸಮಸ್ಯೆ, ವಿಜಯೇಂದ್ರನ ತಪ್ಪು ಅನ್ನುವ ಹಾಗೆ ಯತ್ನಾಳು ಪರಮಾನ್ಯ ಕೊಡಿಸ್ಬಿಟ್ರು. ಗೆದ್ದರೆ ಮೋದಿ, ಸೋತ್ರೆ ವಿಜಯೇಂದ್ರ. ಇಂಥ ಇಕ್ಕಟ್ಟಿನ ಕತ್ತಿಯ ಅಲಗಿನ ಮೇಲಿನ ನಡೆಯನ್ನು ಕೂಡ ವಿಜಯೇಂದ್ರ ಅತ್ಯಂತ ಯಶಸ್ವಿಯಾಗಿ ಅವರ ತಂದೆಯವರ ಇಡೀದಾದಂಥ ಹೋರಾಟದ ಆ ಕೆಚ್ಚು ರೊಚ್ಚು, ಆ ಇಡೀದಾದಂಥ ನಡೆ, ಅವೆಲ್ಲವನ್ನು ಸಹಿಸಿದ ಅವಮಾನ, ಇವನ್ನೆಲ್ಲವನ್ನು ಬಹುಶಃ ಅರಗಿಸಿಕೊಂಡಂಥ ತಂದೆಯವರಿಂದ ಕಲಿತ ಪಾಠ ಅದು ಅಂತ ನಾನು ಭಾವಿಸ್ತೇನೆ. ಅವರು ಮೊನ್ನೆ ವಿಜಾಪುರದಲ್ಲಿ ಅತ್ಯಂತ ಪ್ರಬಲವಾದಂಥ ಒಂದು ರೋಡ್ ಶೋವನ್ನು ಮಾಡಿದರು. ತನ್ನ ಶಕ್ತಿ ಪ್ರದರ್ಶನವನ್ನು ಯತ್ನಾಳ್ ಅವರ ಅಂಗಳದಲ್ಲೇ ಮಾಡಿ ತೋರಿಸಿದರು. ಅದು ಅಧ್ಯಕ್ಷನಾಗಿ ಮಾಡಬೇಕಾದಂಥ ಕೆಲಸ ಆಗಿತ್ತು. ಪೇಪರ್ಗಳ ಮುಂದೆ, ಮಾಧ್ಯಮಗಳ ಮುಂದೆ ವಾಚಾಮಗೋಚರವಾಗಿ ಬೈದದ್ದಕ್ಕೆ ಪ್ರತಿಕ್ರಿಯಿಸುವುದಕ್ಕಿಂತ ಅವರ ಮನೆಯ ಅಂಗಳಕ್ಕೆ ಹೋಗಿ ನಾನು ಯಾರು ಅಂತ ನಿಮಗೆ ತೋರಿಸ್ತೇನೆ ಅನ್ನುವಂಥ ಧೀಮಂತಿಕೆ ಇದೆಯಲ್ಲ, ಅದು ಅದ್ಭುತ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಅವರು
ಪ್ರತಿಯೊಂದು ಹಂತದಲ್ಲೂ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದು ವಿಜಯೇಂದ್ರನ ಬಹಳ ದೊಡ್ಡ ಶಕ್ತಿ ಮತ್ತು ಅದೇ ಅವರ ಭವಿಷ್ಯವನ್ನು ಬಹಳ ಅದ್ಭುತವಾಗಿ ಕಟ್ತದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳಿದರು. ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಅಧ್ಯಕ್ಷತೆಗೆ ಕೂರಿಸಿಲ್ಲ, ನಾನು ಹಾಗೆ ಭಾವಿಸುವುದೂ ಇಲ್ಲ. ಪೂಜ್ಯ ತಂದೆಯವರ ಮಗನಾಗಿ ನಾನು ಹುಟ್ಟಿದ್ದು ನನ್ನ ಪುಣ್ಯ ಮತ್ತು ಭಾಗ್ಯ. ಆದರೆ ಹೈಕಮಾಂಡು ನನ್ನನ್ನು, ನನ್ನ ಯೋಗ್ಯತೆಯನ್ನು ಅಥವಾ ನಾನು ಶ್ರಮ ಪಡಬಲ್ಲೆ ಅನ್ನುವ ಭರವಸೆಯನ್ನು ಇಟ್ಟುಕೊಂಡು ನನ್ನನ್ನು ಅಧ್ಯಕ್ಷತೆಗೆ ಮುಂದು ಮಾಡಿದೆ. ಇದು ಬಹಳ ಒಳ್ಳೆಯ ಮಾತು ಅಂತ ನಾನು. ಈ ಎಲ್ಲ ಮಾತುಗಳನ್ನು ನಾನು ಯಾಕೆ ಕೋಟ್ ಮಾಡ್ತಾ ಇದ್ದೇನೆ ಅಂದರೆ, ಒಬ್ಬ ನಾಯಕನಾಗುವ ಗುಣಾಢ್ಯತೆ ಇದೆಯಲ್ಲ, ಅದು ಇದು ಏನು ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಬರೀ ಸುಮ್ಮನೆ ಸುಮ್ಮನೆ ಯಡಿಯೂರಪ್ಪನವರನ್ನು ಖುಷಿಪಡಿಸಬೇಕು, ಯಡಿಯೂರಪ್ಪನವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಆ ಬ್ಲ್ಯಾಕ್ ಮೇಲ್ ತಂತ್ರದಿಂದ ಮಗನನ್ನು ಅಧ್ಯಕ್ಷತೆಗೆ ಅವರು ಕೂಡಿಸುವಾಗೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಯತ್ನಾಳರ ಆರೋಪವನ್ನು ಸಾರ್ವಜನಿಕರ ವೇದಿಕೆಯಲ್ಲಿ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಅದು ಅಲ್ಲ, ನನ್ನಲ್ಲಿ ಅದಕ್ಕಿಂತ ಹೊರತಾದಂಥ ಒಂದು ಯೋಗ್ಯತೆಯೂ ಇದೆ, ಶಕ್ತಿಯೂ ಇದೆ, ಯುಕ್ತಿಯೂ ಇದೆ ಮತ್ತು ನಾನು BJPಯನ್ನು ಈ ಹರಿದು ಹಂಚು ಹೋದಂಥ ಈ ಭಿನ್ನಮತೀಯರ ಗ್ಯಾಂಗ್ ಏನಿದೆ ಕರ್ನಾಟಕದ BJP, ಒಂದು ರೀತಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಎಂಥದೂ ಇಲ್ಲ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. BJPಯ ಸೂತ್ರ ಸಂಧಾನಕ್ಕೆ ಯಾರೂ ಒಳಪಡಬೇಕಾಗೇ ಇಲ್ಲ, ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಅವರವರ ಅಧಿಕಾರ ಮತ್ತು ಸ್ವಾರ್ಥಕ್ಕಾಗಿ, ತನ್ನ ಭವಿಷ್ಯಕ್ಕಾಗಿ, ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ತಂತ್ರವನ್ನು ರೂಪಿಸುವರೆ, ಎಲ್ಲರೂ ವಿಷದ ಬಾಟ್ಲಿಯನ್ನು ಹಿಡ್ಕೊಂಡು ಹೊರಟವ್ರೆ. ತಮಗಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಬೇರೆಯವರ ಹತ್ಯೆ ಮಾಡಲಿಕ್ಕೆ. ಇಂಥ ಸಂದರ್ಭದಲ್ಲಿ ವಿಜಯೇಂದ್ರ ತನ್ನ ಅಧ್ಯಕ್ಷತೆಗೆ ಒಂದು ರುಜುವಾತನ್ನು ಕೊಡೋದಿದೆಯಲ್ಲ ಪ್ರತಿ ಹೆಜ್ಜೆಗಳಲ್ಲಿ, ಅದು ಬೆರಗು ಹುಟ್ಟಿಸುವಂಥದ್ದು, ಭರವಸೆ ಹುಟ್ಟಿಸುವಂಥದ್ದು ಮತ್ತು BJPಯನ್ನು ಇಡೀದಾಗಿ ಮತ್ತೆ ಪುನಶ್ಚೇತನಗೊಳಿಸುವ ಮೂಲಕ ಅದನ್ನು ಒಂದು ಶುದ್ಧ ಸಂಘಟನಾತ್ಮಕ ವ್ಯವಸ್ಥೆಗೆ ಮರುಕಳಿಸುವಂಥ ಎಲ್ಲ ಸೂಚನೆಯನ್ನು ವಿಜಯೇಂದ್ರ ಕೊಟ್ಟಿರೋದ್ರಿಂದ ಕೇವಲ BJPಯಲ್ಲಿ ಯಡಿಯೂರಪ್ಪನವರ ಮಗ, ಯಡಿಯೂರಪ್ಪನವರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಹೈಕಮಾಂಡ್ ಮಣಿದಿದೆ, ಆದ್ದರಿಂದ ಅವರನ್ನು ಅಧ್ಯಕ್ಷತೆಗೆ ಒಂದು ಆಯ್ಕೆ ಮಾಡುವಂಥ ಕೆಲಸ ನಡೆದಿದೆ ಅಂತ ಎಷ್ಟೋ ಜನ ಭಾವಿಸ್ತಾ ಇದ್ರಲ್ಲ, ಆ ಭಾವನಾತ್ಮಕವಾದಂಥ ಪ್ರಶ್ನೆಗಳಿಗೆ ವಿಜಯೇಂದ್ರ ತನ್ನ ಒಳ ಸಾಮರ್ಥ್ಯದ ಮೂಲಕ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಮತ್ತು ಅದಕ್ಕೊಂದು ಬೇರೆಯೇ ಆದಂಥ ಒಂದು ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ತಾನೊಬ್ಬ ಅರ್ಹತೆಯುಳ್ಳ ಮತ್ತು ಯೋಗ್ಯತೆಯುಳ್ಳ ಒಬ್ಬ ರಾಜಕೀಯ ಪಟುವೂ ಹೌದು, ನಾನು ನಾಯಕನೂ ಆಗಬಲ್ಲೆ ಅನ್ನೋದನ್ನು ಅವರು ಶ್ರುತಪಡಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.